ನಮಸ್ಕಾರ ರೀ ಎಲ್ಲಾ ದೊಡ್ಡ ಮಂದಿಗೆ. ನೋಡ್ರಿ ಇವತ್ತ ಮುಂಬೈ ಮತ್ತ RCB ಮ್ಯಾಚ್ ಐತಿ. ನಮ್ದು RCB ಮ್ಯಾಚ್ ಅಂದ್ರ ನಾವ್ ಫುಲ್ ಎಂಟರ್ಟೈನ್ ಜೋಶ್ನೆ ಬರ್ಬೋದು. RCB ಮ್ಯಾಚ್ ಅವಾಗ ಇರ್ತಾವ ಎಲ್ಲಾ ರಿವ್ಯೂ ಬೆಂಕಿ ರಿವ್ಯೂ ಮಾಡಿ ಹಾಕ್ತೀನಿ ನಾನು. ಪ್ರಕಾಶ್ ಆರ್ಕೆ ಬಿಟ್ರೆ ನೆಕ್ಸ್ಟ್ ನಂದಂತ ಹೇಳ್ತಾರೆ. ನೋಡ್ರಿ ಇವತ್ತ ಮಾತ್ರ ಕಿಂಡಿ ಕಡಲ್ಲ ಮ್ಯಾಚ್ ಐತಿ. ಅದು ಯಾರ ಜೋಡಿ? ಮುಂಬೈದ್ರ ಜೋಡಿ ಐತಿ. ಮುಂಬೈದ್ರ ಜೋಡಿ ಹೊಡಿಬೇಕು ನಾವು ಯಾರಾಗ್ಲಿಲ್ಲ. ಒಟ್ಟು ಇದೊಂದು ಮ್ಯಾಚ್ ಗೆದ್ದು ಬಿಡಮ್ಮ ನಾವು. ಚೆನ್ನೈ ಜೋಡಿ ತಿಂಡಿ ಮ್ಯಾಚ್ ಹಂಗಿರ್ತ ಹಂಗ ಒಂದ್ ಸ್ವಲ್ಪ ತಿಂಡಿ ಮ್ಯಾಚ್ ಅಂತ ತಿಳ್ಕೊಂಡ್ ಗೆದ್ದು ಬಿಡಮ್. ಯಾಕಂದ್ರ ನಮ್ದು ಹೋಮ್ ಗ್ರೌಂಡ್ ದಾಗ ನಾವು ಸೋತ್ಬಿಟ್ಟಿವಿ. ನೆಕ್ಸ್ಟ್ ಮತ್ತೆ ಸೋತ್ಕೊಂತ ಹೋದ್ರ ಬಹಳ ಡೇಂಜರ್ ಆಗತ್ತ, ಪರಿಸ್ಥಿತಿ ಆಗತ್ತ. ಅದ್ರ ಸಂಬಂಧ ನಾವು ಮ್ಯಾಚ್ ಗೆದ್ದ ಬಿಡಮ್ ನಾವು. ಮುಂಬೈ ಜೋಡಿ ಏನಾರ ಆಗ್ಲಿ ಇದೊಂದು ಮ್ಯಾಚ್ ಕಿಂಡಿ ಕಡಲ್ಲ ಮ್ಯಾಚ್ ಗೆದ್ದು ಬಿಡುನು. ನೋಡ್ರಿ ಪ್ಲೇಯರ್ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರ ನಮ್ದು RCB ಬಗ್ಗೆ ಆಮೇಲೆ ಹೇಳ್ತೀನಿ ನಿಮ್ಗ. ಅವ್ರವ್ರ ಪ್ಲೇಯರ್ ಬಗ್ಗೆ ಅವ್ರಿಗೆ ಸುದ್ದಿ ಇಲ್ರಿ, ಒಬ್ರಿಗೊಬ್ರು ಕರೆಕ್ಟ್ ಇಲ್ಲ ಅವ್ರ. ಹಾರ್ದಿಕ್ ಪಾಂಡ್ಯ ಬಂದ್ರ ರೋಹಿತ್ ಶರ್ಮಾ ಬರಂಗಿಲ್ಲ, ರೋಹಿತ್ ಶರ್ಮಾ ಬಂದ್ರ ಬುಮ್ರಾ ಬರಂಗಿಲ್ಲ. ಹಿಂಗ ಆಗ್ಬಿಟ್ಟತ್ ಅವ್ರ. ವರ್ಲ್ಡ್ ಕ್ಲಾಸ್ ನಂಬರ್ 1 ಟಾಪ್ ಬೌಲರ್ ಬುಮ್ರಾ ಅಂತವನು ಏನೋ ಒಂದ್ ಗಾಯದ ಸಮಸ್ಯೆಲಿದ್ದ ಈ IPL ದಾಗ ಇನ್ನೊಂದ್ 2 ಮ್ಯಾಚ್ ಆಡಂಗಿಲ್ಲ. ಬಟ್ ಮುಂದ ಕಂಟಿನ್ಯೂ ಮಾಡ್ತಾನ ಮ್ಯಾಚ್. ಅವ ಏನಾರ ಬಂದ್ರ ನಮ್ದು RCB ಗೆಲ್ಲದ ಕಷ್ಟ ಆಗತ್ತ. ಅದ್ರ ಸಂಬಂಧ ಈಗ ಗೆದ್ದು ಬಿಡಿ ನಮ್ದು RCB. ನಾವು ಮುಂಬೈದರೆ ಅಡಿಕೆ ಹೊಡೆದ ಅವ್ರ ಊರಾಗ ಹೊಡೆದ್ ಬರೋನು. ನೋಡ್ರಿ ಮಾನ್ಯ ಚೆನ್ನೈ ಬಗ್ಗೆ ಏನ್ ಹೇಳಕ್ ಆಗಲ್ಲ. ಮಾನ್ಯನು ಸೋತ್ರು, ಕಂಟಿನ್ಯೂ 3 ಮ್ಯಾಚ್ ಸೋತ್ಕೋತ ಬಂದಾರ ಅವ್ರ. ಇನ್ನು ಮುಂಬೈದವರು ಇವ್ರು 3 ಮ್ಯಾಚ್ ಸೋತಾರ, 1 KKR ಜೋಡಿ ಗೆದ್ದಾರ. 4ರಾಗ 3 ಸೋತ 1 ಹೊಗೆ ಹಾಕೊಂಡಾರ. ಏನಾರ ಮಾಡ್ಕೋತ ಹೋಗ್ಲಿ. ನಮ್ದು ಮಾತ್ರ RCB ನೋಡ್ರಿ ಲಾಸ್ಟ್ ಮ್ಯಾಚ್ 1 ಸೋತೀವ್ ನಾವು ಗುಜರಾತ್ ಜೋಡಿ. ಅದು ಏನೋ ಬಾಲಿಂಗ್ ವೀಕ್ನೆಸ್ ಆತ. ಇವತ್ತು ಮಾತ್ರ ಎಲ್ಲಾ ಟಾಪ್ ಕ್ಲಾಸ್ ಬಾಲಿಂಗ್ ಹೋಗಿತಾರ ನೋಡ್ರಿ ನೀವು. RCB ಅಂದ್ರ ಹಂಗ ನಾವು ಯಾವಾಗ ಸೋಲುತ್ತ ಅನ್ಕೊಂಡಿರ್ತಾರ ಅವಾಗ ಗೆಲ್ತಾರ, ಯಾವಾಗ ಗೆಲ್ಲುತ್ತ ಅನ್ಕೊಂಡಿರ್ತಾರ ಅವಾಗ ಸೋಲ್ತಾರ. ನಮ್ದು RCB ಇದ ಲಾಸ್ಟ್ ಮ್ಯಾಚ್ ಮುಂಬೈದವ್ರು ಆಡವತ್ನ್ಯಾಗ ತಿಲಕ್ ವರ್ಮನ್ ಹೊರಗಿಟ್ರ. ಅಂದ್ರೆ 25 ರನ್ ಏನ್ ಬೇಕಾಗಿತ್ತು 7 ಬಾಲಿಗೆ. ಅವಾಗ ಹಾರ್ದಿಕ್ ಪಾಂಡೆ ಎಡ್ಕಿಗೆ ಹೊಡ್ಯಾಕ್ ನಿಂತಿದ್ದ, ಬಟ್ ಅವ್ನ ಕಡೆಯಿಂದ ಆಗ್ಲಿಲ್ಲ. ಲಾಸ್ಟ್ ಮ್ಯಾಚ್ ಒಂದ್ ಚಲೋ ಹಾಕ್ಯಾನವ. 5 ವಿಕೆಟ್ ಹೋಗದಾನ, ಒಂದ್ 20-22 ರನ್ ಏನ್ ಹೊಡೆದಾನ. ಆದ್ರ ಅಂತ ಏನ್ ಹೇಳ್ಕೊಳಂತ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಚಲೋ ಬ್ಯಾಟಿಂಗ್ ಆಗೈತೆ ಅವ್ರದ್ದು. ತಿಲಕ್ ವರ್ಮನ್ ಹೊರಗಿಟ್ಟಿದ್ದಕ್ಕೆ ತಿಲಕ್ ವರ್ಮಾ ಬೇಸರ ಅದ. ಆಮೇಲೆ ಇವ ಯಾರವ್ರ ರೋಹಿತ್ ಶರ್ಮನ ಬೇಸರ ಆಗಿದ್ದಂಗ ಅದಾನ ಮುಂಬೈ ಟೀಮಿಗೆ. ಯಾಕಂದ್ರ ಅವ್ನು ಲಾಸ್ಟ್ ಮ್ಯಾಚ್ ಹೊರಗಿಟ್ಟಾರ, ಪೂರಾ ಹೊರಗಿಟ್ಟಾರ, ಬೆಂಚ್ ನಾಗ ಕುಂದ್ರಸ್ಯಾರ. ಅದನ್ನ ನೋಡಕ್ ನಮ್ಮ ಅಭಿಮಾನಿಗಳು ಬಾಳ ಅಂದ್ರ ಬಾಳ ಬೇಸರ ಆಗೈತೆ ಅವ್ರಿಗೆ. ಇವ್ನು ಇಂತ ಟಾಪ್ ಕ್ಲಾಸ್ ಬ್ಯಾಟರ್ ಗಳನ್ನೆಲ್ಲಾ ಇವ್ರು ಹೊರಗಿಟ್ರಿ ಎಲ್ಲಿದ್ದ ಗೆಲ್ತಾರ ಅಂತ. ಏನಾರ ಆಗ್ಲಿ ಇವ್ರದಂಕ ಹಣೆ ಬಾರ ಹಿಂಗ್ ಮಾಡೈತೆ. ಆ ಕಡೆ ಅವ್ರದೊಳಗ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡೋದಂದ್ರ ನೋಡ್ರಿ ಸೂರ್ಯಕುಮಾರ್ ಯಾದವ್ ಚಲೋ ಬ್ಯಾಟಿಂಗ್ ಆಡಾಕಂತಾನ. ಆಮೇಲೆ ಇನ್ನೊಂದ್ 2 ಅವ್ರದೊಳಗ ಬಾಲರ್ ಅದಾವ. ಟ್ರೆಂಟ್ ಬೋಲ್ಟ್ ಅವರು ಸ್ವಲ್ಪ ಪವರ್ ಪ್ಲೇ ಸ್ಪೆಷಲಿಸ್ಟ್ ಕಣ್ಣಂಗ್ ಕಾಣಾಕುಂತಾರ. ಅವನ್ ಸ್ವಲ್ಪ ಚಲೋ ಬಾಲಿಂಗ್ ಒಗಿತಾನ. ದೀಪಕ್ ಚಾರ್ ಒಂದ್ ಸ್ವಲ್ಪ ಚಲೋ ಬಾಲಿಂಗ್ ಒಗಿತಾನ. ನಮ್ ವಿನಯ್ಗ್ ಥ್ಯಾಂಕ್ಸ್ ಹೇಳ್ಬೇಕ್ರಿ, ಕನ್ನಡಿಗ ವಿನಯ್. ಯಾಕಪ್ಪ ಅಂತಂದ್ರ ಚಲೋ ಆಟಗಾರನ್ನೆಲ್ಲಾ ಮುಂಬೈ ಟೀಮಿಗೆ ಒಯ್ದು ಕೊಡಾಕುಂತಾನವ. ನಮ್ಮ RCB ಮ್ಯಾನೇಜ್ಮೆಂಟ್ ಏನ್ರ ಸ್ವಲ್ಪ ಹೇಳಿಕೇಶ್ ಅವನ್ನ RCB ತಗೊಂಡ್ರ ಚಲೋ ಆಗತ್ತ. ಯಾಕಂದ್ರ ವಿಘ್ನೇಶ್ ಪುತ್ತರ್ ಎಲ್ಲಿದ್ನೋ ಏನೋ ಗೊತ್ತಾ ಇಲ್ಲ, ಯಾವ ಪ್ಲೇಯರ್ ಅಂದ್ ಹೆಂಗ್ ಅಂತಾನ ಗೊತ್ತಿಲ್ಲ. ಅಂತವ್ನ ಹಿಡ್ಕೊಂಬಂದ ಮುಂಬೈ ಟೀಮಿಗೆ ಕೊಟ್ಟ ಬೆಂಕಿ ಬೌಲರ್ನ ಮಾಡಿರ್ತಾನವ. ಅವ್ರದ್ರೊಳಗ ನೋಡ್ರಿ ನಂಬರ್ 1 ಸ್ಪಿನ್ನರ್, ಚಲೋ ಸ್ಪಿನ್ನರ್ ಅದಾವ. ಇವ್ ನಮ್ಮ RCB ಮಾತ್ರ ಇವತ್ತು ಮಾತ್ರ ಫುಲ್ ಕಿಂಡಿ ಕಡಲ ಮ್ಯಾಚ್ ಆಗತ್ತೆ ನೋಡ್ರಿ. RCB ಬಗ್ಗೆ ಎಷ್ಟ್ ಹೇಳಿದ್ರು ಕಮ್ಮಿ. ನಾವು 2 ಮ್ಯಾಚ್ ಗೆದ್ದು 3ನೇ ಮ್ಯಾಚ್ ಸೋತಾರ. ದೇವ್ರಿಗೆ ಮತ್ 1 ಮ್ಯಾಚ್ ದೇವ್ರಿಗೆ ಕೊಡ್ಲಿಲ್ಲ ಅಂತ ನಡೀತೇತನ್ರಿ. ಪ್ರತಿ ವರ್ಷದಂತ ಪದ್ಧತಿ ಮಾಡ್ಕೊಂಡ್ ಬಂದಿವಿ ನಾವು. ಆ ಪದ್ಧತಿ ಮತ್ತೆ ಉಳ್ಸೊಂಡ್ ಹೋಗ್ಬೇಕ್ ನಾವು. ಅದ್ರ ಸಂಬಂಧ 3ನೇ ಮ್ಯಾಚ್ ಕೊಟ್ಟಿವಿ. ಪ್ರತಿ ವರ್ಷ 1ನೇ ಮ್ಯಾಚ್ ಕೊಡ್ತಿದ್ವಿ, ಈ ಸತ 3ನೇ ಮ್ಯಾಚ್ ಕೊಟ್ಟಿವಿ. ಇನ್ನು ಮುಂದೆ ಎಲ್ಲಾ ಗೆದ್ರ ಅಭಿಮಾನಿಗೆ ಸೋತ್ರ ಅಭಿಮಾನಿಗಳಿಗೆ. ನಮ್ದೇನ್ ಇಂಟೆನ್ಷನ್ IPL ಕಪ್ ಗೆಲ್ಬೇಕನ್ನೋದಿಲ್ಲ. ಕಪ್ ಗೆದ್ದು 2 ಟೀಮ್ 5 ಕಪ್ ಗೆದ್ದಿದ್ವಿ. ಎಲ್ಲ ಲಾಸ್ಟ್ ಪಾಯಿಂಟ್ಸ್ ಟೇಬಲ್ ದಾಗ ಲಾಸ್ಟ್ ಆಗ್ಯಾವ. ಧೋನಿ 9ನೇ ಪ್ಲೇಸಿಗೆ ಐತಿ, ರೋಹಿತ್ ಶರ್ಮಾ 8ನೇ ಪ್ಲೇಸಿಗೆ ಐತಿ. ಇವ್ 2 ನೋಡಿದ್ರೆ 5 ಕಪ್ ಗೆದ್ದಾವ. SRH ಅಂಕರು ಟಾಪ್ ಕ್ಲಾಸ್ ಬ್ಯಾಟಿಂಗ್ ಇಟ್ಕೊಂಡು ಕೇಳಕ ಹೋಗ್ಬಿಡ್ರಿ ನೀವು. 10ನೇ ಪ್ಲೇಸಿಗೆ ಹೋಗ್ಯಾರ ಇವತ್ತ. ನಿನ್ನೆ ಮ್ಯಾಚ್ ಇತ್ತು, ನಿನ್ನೆ ಮ್ಯಾಚ್ ಏನಾಗೈತೆ ಸೋತಿರ್ತಾರ ಆಲ್ಮೋಸ್ಟ್. ಅವ್ರ ಹಣೆ ಬರ್ನ ಹಂಗ್ ಬಂದ್ಬಿಟ್ಟೈತಿ. ಫಸ್ಟ್ 1ನೇ ಮ್ಯಾಚ್ 686 ಹೊಡೆದ್ರು. ಹೊಡಿತಾರಪ್ಪ ಇನ್ನು ಮುಂದ್ 300 ಹೊಡಿತಾರ ಅಂತ ನಾವ್ ಮಾಡಿವಿ. ಇನ್ನು ಮುಂದ್ ಏನು ಹೊಡೆದೇ ಇಲ್ಲ ಅವ್ರು. ಎಲ್ಲ ಟುಸ್ ಪಟಾಕಿ ಆಗ್ಯಾವ. ನೋಡ್ರಿ ಇವತ್ತ ಮ್ಯಾಚ್ ಐತಿ RCB ಮತ್ತ ಮುಂಬೈ ಮ್ಯಾಚ್. ಅದು ಅವ್ರ ಊರಾಗ ಐತಿ. ನಮ್ಗ ವಾಂಕಡೆ ಅಂದ್ರ ಚಿನ್ನಸ್ವಾಮಿ ಸ್ಟೇಡಿಯಂಕಿಂತ ಬಾಳ ಪಂಚ ಪ್ರಾಣ ಅದ. ಯಾಕಂದ್ರ ಅಲ್ಲಿ ಎಲ್ಲಾ ಮ್ಯಾಚ್ ಗೆದ್ದಿವಿ ನಾವು. ಇನ್ನು ನೋಡ್ರಿ ನಮ್ದ್ರೊಳಗ ಓಪನಿಂಗ್ ಫ್ಲಿಪ್ ಸಾಲ್ಟ್ ಮತ್ತೆ ವಿರಾಟ್ ಕೊಹ್ಲಿ ಮಾಡಾಕುಂತಾರ. ಅವ್ರ ಅಂಕರು ಫ್ಲಿಪ್ ಸಾಲ್ಟ್ ಅಂಕರು ಕೇಳಕ್ ಹೋಗ್ಬಿಡ್ರಿ ನೀವು. ಬ್ಯಾಂಕಿ ಬ್ಯಾಟಿಂಗ್ ಆಡಾಕುಂತಾನ. ಹಿಂಗ ಆಡ್ಕೊಂತ ಹೋಗ್ಲಿ. ನಮ್ ವಿರಾಟ್ ಕೊಹ್ಲಿ ಒಂದ್ ಜರ ನಿಂದಿರ್ಬೇಕ. ಇವತ್ತು ನಿಂತ ಆಡ್ತಾ ಹುಲಿ ನೋಡ್ರಿ ನೀವು. ಆಮ್ಯಾಗ ಮಿಡಲ್ ಆರ್ಡರ್ ಸ್ವಲ್ಪ ವೀಕ್ ಐತೆ ಪ್ರತಿ ವರ್ಷನು. ಈ ವರ್ಷ ಮಾತ್ರ ಕಿಂಡಿ ಕಡಲಾಗೈತೆ. ಯಾಕಂದ್ರ ನೀವು ಬಿಟ್ಟು ಹೋದ್ರು ನಾವು ಹೊಡಿತೀವಿ ಅನ್ನೋ ಕಾನ್ಫಿಡೆನ್ಸ್ ಬಂದೈತೆ ನಮ್ಮ ಟೀಮಿಗೆ.
ಒಂದ್ ಸ್ವಲ್ಪ ಸ್ಪಿನ್ನರ್ಗಳು ಸ್ವಲ್ಪ ಯಾಕ ದುಬಾರಿ ಆದ್ರು ಲಾಸ್ಟ್ ಮ್ಯಾಚ್ ಅದಕ್ಕ ಸೋತಾರ ಅಂತ ಅನ್ಸುತ್ತ. ಬಟ್ ಈ ಸತಿ ಸ್ಪಿನ್ನರ್ಗಳು ಬಾರಿ ಸ್ಪಿನ್ ಮಾಡಿ ಒಗಿತಾರ ಇವತ್ತು ವಿಕೆಟ್. ಅವ್ರದೊಳಗ ಬ್ಯಾಟಿಂಗ್ ಲೈನ್ ಚಲೋ ಐತಿ, ನಮ್ದ್ರೊಳಗ ಬಾಲಿಂಗ್ ಲೈನ್ ಅದ್ರಿಗೆ ಖತರ್ನಾಕ್ ಐತಿ. ಯಾಕಂದ್ರ ಭುವನೇಶ್ವರ್ ಪವರ್ ಪ್ಲೇ ಸ್ಪೆಷಲಿಸ್ಟ್ ಅವ, ಸ್ವಿಂಗ್ ಕಿಂಗ್ ಭುವಿ ಅನ್ಬೇಕು ಅಂತವ. 3 ವಿಕೆಟ್ ಒಗದಾಗಿತ್ತಾನ ಪವರ್ ಪ್ಲೇದಾಗ ನೋಡ್ರಿ. ಹ್ಯಾಜಲ್ವುಡ್ ಬಾಲ ಮುಟ್ಟವಲ್ರ ಅವ್ರ, ಯಶ್ ದಯಾಳ್ ಬಾಲ್ ಅಂಕರು ಮೊದ್ಲ ಮುಟ್ಟವಲ್ರ. ಯಾಕಂದ್ರ ಯಶ್ ದಯಾಳ್ ಕಲ್ ಹೋದಂಗ ಯಾಕತ್ತ ನಡಬರ್ಕ ಮಿಡಲ್ ಆರ್ಡರ್ದೊಳಗವ. ಚಲೋ ಬ್ಯಾಟಿಂಗ್ ಆಗತ್ತ, ಚಲೋ ಬಾಲಿಂಗ್ ಆಗತ್ತ. ನಮ್ದು RCB ಮಾತ್ರ ಈ ಸತೆ ಫಿಕ್ಸ್ ಗೆಲ್ಲತ್ತ. ಮುಂಬೈದ್ರಿ ಹೆಡಕಿ ಹೊಡೆಮ. ಹಾರ್ದಿಕ್ ಪಾಂಡ್ಯನ್ ಪರ್ಫಾರ್ಮೆನ್ಸ್ ಅಂಕರು ಏನ್ ಹೇಳಕ ಹೋಗ್ಬೇಡ್ರಿ ನೀವು. ಒಂದ್ ತಕ್ ಚಲೋ ಆಡ್ತಾನ, ಒಂದ್ ತಕ್ಕ ವೀಕ್ ಆಡ್ತಾನ. ನಮ್ದ್ RCB ಜೋಡಿ ಏನಾರ ಆಗ್ಲಿ ಮ್ಯಾಚ್ ನಾವ ಗೆಲ್ಲೋನು. ಇನ್ನು ಮುಂದೆ ಎಲ್ಲಾ ಬರೋ ಎಲ್ಲವೂ ನಾವ ಗೆಲ್ಲೋನು. ನಮಸ್ಕಾರ ಎಲ್ಲಾ ದೊಡ್ಡ ಮಂದಿಗೆ. ಜೈ RCB.